ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಈ ಒಂದು ಟ್ರೇಡ್ದು 1:7 ಇದೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಟ್ರೇಡ್ ಆದ್ಮೇಲೆ ಈ ರೀತಿ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಆದ್ರೆ ಇವಾಗ ಸಡನ್ ಆಗಿ ರೆಡ್ ಕಲರ್ ಕ್ಯಾಂಡಲ್ ಬಂದ್ರೆ ಸುಮಾರು ಜನರಿಗೆ ಇರೋ ಒಂದು ಎಮೋಷನ್. ಇದೇ ರೀತಿ ಸುಮಾರು ಜನರಿಗೆ ಆಗ್ತಾ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಾಳ್ಮೆ ಇರಬೇಕು. ಸ್ಟಾಕ್ ಮಾರ್ಕೆಟ್ ಅನ್ನೋದು ರಾಕೆಟ್ ಅಲ್ಲ, ಒಂದೇ ಸತಿ ಸ್ಟ್ರೈಟ್ ಲೈನ್ ಹೋಗೋಕೆ. ಇದು ಸ್ಟಾಕ್ ಮಾರ್ಕೆಟ್ ಸ್ಲೋ ಆಗಿ ವೇವ್ಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಹೇಳಿ ಕೇಳ್ತೀನಿ, ಈ ಒಂದು ಟೈಮಲ್ಲಿ ನೀವು ಟ್ರೇಡ್ ನ ಹೋಲ್ಡ್ ಮಾಡ್ತೀರಾ ಅಥವಾ ಎಕ್ಸಿಟ್ ಆಗ್ತೀರಾ? ಸುಮಾರು ಜನರು ಖಂಡಿತ ಎಕ್ಸಿಟ್ ಆಗಿಬಿಡ್ತಾರೆ. ಬಿಕಾಸ್ ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎದುರ್ತಾರೆ ಮಾರ್ಕೆಟ್ನ ನೋಡ್ಕೊಂಡು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ 99% ಆಫ್ ಪೀಪಲ್ಸ್ ಲಾಸಸ್ ಅಲ್ಲಿ ಇರೋದು ಅಂತಂದ್ರೆ ಬಿಕಾಸ್ ಆಫ್ ಎಮೋಷನ್ಸ್. ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಬಂದಿರೋ ಸ್ಟೂಡೆಂಟ್ಸ್ 1:3 ಬರೋ ತನಕ ವೆಯ್ಟ್ ಮಾಡ್ತಾರೆ. ದಟ್ ಈಸ್ ದ ಸೈಕಾಲಜಿ ಬಿಲ್ಡಿಂಗ್. ಆ ರೀತಿ ನಾವು ಒಂದು ಟ್ರೈನಿಂಗ್ ನ ಕೊಡ್ತೀವಿ. ನೀವು ಸಹ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಸೊ ಫುಲ್ ವಿಡಿಯೋ ನೋಡಿ ಫಸ್ಟ್ ಆಫ್ ಆಲ್. ಯಾಕೆಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ನಿಮಗೂ ಸಹ ಲೈವ್ ಮಾರ್ಕೆಟ್ ಅಲ್ಲಿ ಇದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ನೋಡಿ, ಮಾರ್ಕೆಟ್ ಅಪ್ಸೈಡ್ ಹೋಗ್ತೀನಿ ಅಂತ ಹೇಳ್ತಾ ಇದೆ, ಆದ್ರೂ ಸಹ ಹೋಗ್ತಾ ಇಲ್ಲ, ಕೆಳಗಡೆ ಬೀಳುತ್ತೆ. ಟೆನ್ಷನ್ ಸಹ ಆಗ್ಬೋದು, ಸಮ್ಟೈಮ್ಸ್ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಫುಲ್ಲಿ ಸೈಕಲಾಜಿಕಲ್ ಗೇಮ್. ಅರ್ಥ ಮಾಡ್ಕೋಬೇಕು, ಪ್ರೊಫೆಷನಲ್ ಆಗಿರಬೇಕು. ಟಾರ್ಗೆಟ್ ಬಂದ್ರೆ ಮಾತ್ರ ಟಾರ್ಗೆಟ್ ತಗೋಬೇಕು. ಎಸ್, ರೆಡ್ ಕಲರ್ ಕ್ಯಾಂಡಲ್ ಬರ್ತವೆ, ವೆಯ್ಟ್ ಮಾಡಬೇಕು. ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದೇ ರೀತಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಒಂದ್ಸತಿ ನೋಡಿ. ಈಗ ಸಡನ್ ಆಗಿ ರೆಡ್ ಕಲರ್ ಕ್ಯಾಂಡಲ್ ಬಂದ್ಬಿಟ್ರೆ ಸುಮಾರು ಜನರಿಗೆ ಹಾರ್ಟ್ ಅಟ್ಯಾಕ್ ಬರೋ ತರ ಫೀಲ್ ಆಗ್ಬಿಡುತ್ತೆ. ಸುಮಾರು ಜನರು ಇವಾಗ ಈ ರೀತಿ ಒಂದು ಎಮೋಷನಲ್ ಇರ್ತಾರೆ. ಸೊ ನೋಡಿದ್ರ, ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ಪ್ರಾಫಿಟಬಲ್ ಆಗುತ್ತೆ. ಸೊ ಇದೇ ರೀತಿ ನಾವು 1 ವರ್ಷ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ನ ಹೇಳ್ಕೊಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ ಕ್ಲಾಸಸ್. ಡೈಲಿ 2 ಕ್ಲಾಸಸ್ ಇರುತ್ತೆ. ಬೆಳಗ್ಗೆ 1 ಕ್ಲಾಸ್, ನೈಟ್ 1 ಕ್ಲಾಸ್. ಪ್ರತಿಯೊಂದು ಇನ್ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಇರುತ್ತೆ 1 ವರ್ಷ. ಸೊ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಕೊನೆ ಪ್ರಯತ್ನ ಅಂತ ಇದ್ರೆ ಸೊ ಕಾಣಿಸೋ ನಂಬರ್ಗೆ ಕರೆ ಮಾಡ್ಬೋದು, ಹೇಳ್ಕೊಡ್ತೀವಿ. ಸೊ ಕೊನೆಗೆ ಇದು ಟಾರ್ಗೆಟ್ ಹತ್ರ ಬಂತು. ಟಾರ್ಗೆಟ್ನ ಬುಕ್ ಮಾಡಿದ್ದೆ. 126 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿರೋದು. ಥ್ಯಾಂಕ್ ಯು.